ಎಲ್ಲೆಲ್ಲಿ ಲೂಟಿ ಆಗ್ತಿದೆ ಮೊದಲು ಅದು ಸರಿಪಡಿಸ್ಕೊಳ್ಳಿ. ಇದು ಧರ್ಮಕ್ಕೆ ಕೊಟ್ಟಿಲ್ಲ ಈ ಲ್ಯಾಂಡನ್ನು HMTಗೆ. 279 ಕೋಟಿ ವರ್ಷದ ಆದಾಯ ಇಲ್ಲಿ. ಅವತ್ತಿನ 1970 279 ಕೋಟಿ ಅಂದರೆ ಇವತ್ತು 25,000 ಕೋಟಿ ವರ್ಷಕ್ಕೆ ಆದಾಯ. ಆ ರೀತಿ ಬೆಳೆದಂಥ ಸಂಸ್ಥೆ ಇದು. ನನಗೆ ಮೊನ್ನೆ ಇದರಿಂದ ನಮ್ಮ ಒಬ್ಬರು MP ಅವರು ಇದರಿಂದ ಬಂದರು, ನಮ್ಮ ಜಾರ್ಖಂಡ್. ಇದನ್ನು ಗಿಫ್ಟ್ ಕೊಡ್ತಾರೆ ನನಗೆ. ಒಬ್ಬರು MP ಅವರು ಅಲ್ಲೊಂದು ಕಾರ್ಖಾನೆ ಮುಚ್ಚೋಗಿದೆ. ಸುಮಾರು ಒಂದು 8,000 ವರ್ಕರ್ಸ್ಗಳು ದಿನ ಸ್ಟ್ರೈಕ್ ಮಾಡ್ಕೊಂಡು ಕೂತವ್ರೆ. ಜಾರ್ಖಂಡ್ನ MP ಅವರು. ಇದು ಅಲ್ಲಿ 75ನೇ ವರ್ಷದ ಒಂದು ಸವಿ ನೆನಪಿಗೆ ಈ ವಾಚನ್ನು ಇಲ್ಲಿಂದ ತಯಾರು ಮಾಡಿಸಿ ಒಂದು 3,500 ಪೀಸ್ನ ನಮ್ಮ HMTಯಿಂದ ತಗೊಂಡೋಗಿರೋದು. ಇದು ಖಂಡವಾಲ ಲೋಕಸಭೆ MP ಅವರು ಮೊನ್ನೆ ಬಂದು ಅಲ್ಲೇನು ಸಮಸ್ಯೆ ಇದೆ, ನೀವು ಬರಬೇಕು ನಮ್ಮ ಊರಿಗೆ, ನಮ್ಮ ಎಲ್ಲ ಟ್ರೈಬಲ್ಸ್ ಇದ್ದಾರೆ, ಅವ್ರಿಗೇನಾದರೂ ಒಂದು ಹೊಸ ಜೀವ ಕೊಡಬೇಕು ಅಂತೇಳಿ ಬಂದಿದ್ದರು. ಈ ವಾಚನ್ನು ಗಿಫ್ಟ್ ಕೊಟ್ಟು ಹೋಗ್ತಾರೆ. ಇಲ್ಲಿ ನೋಡಿ, ಅಲ್ಲಿ ಶೋರೂಮು ಅಲ್ಲಿ ಇಟ್ಟಿದ್ದಾರಲ್ಲ, ಇಲ್ಲಿ ಎಂಟ್ರೆನ್ಸಲ್ಲಿ 90% ಎಂಟೈರ್ ಮಾರ್ಕೆಟನ್ನು ಹಿಡಿದಂಥ ಈ ಸಂಸ್ಥೆ ಇವತ್ತು ಈ ಪರಿಸ್ಥಿತಿಲಿ ಇಟ್ಟಿದ್ದೀವಲ್ಲ, ಕಣ್ಣಲ್ಲಿ ನೀರು ಬರಲ್ವ? ಯಾರಿಗೂ ನಿಮಗೆ ಸ್ವಾಭಿಮಾನ ಇಲ್ವಾ ಕರ್ನಾಟಕದಲ್ಲಿ? ಇಂಥ ಕಾರ್ಖಾನೆಗಳನ್ನ ನಾವು ಮುಚ್ಚಿ ಏನು ಅಧಿಕಾರ ನಡೆಸಬೇಕು? ನಾವು ಯಾತಕ್ಕೆ ಅಧಿಕಾರ ನಡೆಸಬೇಕು? ಇದು ನಾನು ನೆನ್ನೆ ಈ ಪೇಪರ್ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು. ನಿಮ್ಗೆ ಹೇಳಬೇಕು, ನನಗೆ ಏನಾಗಿದೆ ಇವರಿಗೆಲ್ಲ ಅಂತ ಹೇಳಿ. ಕಳೆದ 1 ತಿಂಗಳ ಹಿಂದೆ ಯಾವೊಂದು ದೊಡ್ಡ ಮಟ್ಟದ ಕನ್ಸಲ್ಟೆನ್ಸಿ ಕಮಿಟಿನ ಮಾಡಬೇಕು ಅಂತ ಹೇಳಿ ಇವರಿಲ್ಲಿ ಬರಲಿಕ್ಕೆ ತಯಾರಾಗಿಲ್ಲ. ಏನಿದೆ ಇಲ್ಲಿ ಬಂದು ನಾನು ಏನು ಕೆಲಸ ಮಾಡಬೇಕು ಅಂತ ಹೇಳಿ ಪಾಪ ಇಲ್ಲಿ ಬಂದು ಚೇರ್ಮನ್ಶಿಪ್ ಒತ್ತಾಯಕ್ಕೋಸ್ಕರ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೈದರಾಬಾದಲ್ಲಿ 1000 ಎಕರೆ ಇದೆ, ಹಾರ್ಟ್ ಆಫ್ ದಿ ಸಿಟಿ. ಅಟಾಮಿಕ್ ಎನರ್ಜಿಗೆ ಇಕ್ವಿಪ್ಮೆಂಟ್ ಮಾಡಿಕೊಡ್ತಾರೆ, ಬಟ್ ಬಂಡವಾಳ ಇಲ್ಲ. ಇವತ್ತು ಇಸ್ರೋಗೆ, ಡಿಫೆನ್ಸ್ಗೆ, ರೈಲ್ವೇಸ್ಗೆ ಅವಕಾಶ ಇದೆ, ಬಟ್ ಇವತ್ತು ಬಂಡವಾಳ ಇಲ್ಲ. ಇದನ್ನು ಯಾವ ರೀತಿ ಇವತ್ತಿನ ಟೆಕ್ನಾಲಜಿನ ಅಳವಡಿಸ್ಕೊಂಡು ಇದನ್ನು ಮತ್ತೆ ಜೀವ ಕೊಡಲಿಕ್ಕೆ, ಏಕೆಂದರೆ ಒಂದು ಸಲ ಕ್ಯಾಬಿನೆಟಲ್ಲಿ ತೀರ್ಮಾನ ಡೆಲ್ಲಿಲಿ ಆಗಿಬಿಟ್ಟಿದೆ, ಇದನ್ನೆಲ್ಲವನ್ನು ಮತ್ತೆ ಬದಲಾವಣೆ ಮಾಡಬೇಕಾದ್ರೆ ನನಗೊಂದು ವಿಶ್ವಾಸ, ಇವತ್ತು ಪ್ರಧಾನಮಂತ್ರಿಗಳು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾನೇನು ಕೈ ಹಾಕಿದ್ದೇನೆ, ನನಗೆ ಬೆಂಬಲ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಹಗಲು ರಾತ್ರಿ ಚಿಂತನೆ ನಡೆಸ್ತಾ ಇದ್ದೇನೆ. ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ, ಈ ಸಣ್ಣತನ ಬಿಡಿ. VSLನ ಭಗವಂತ ನನಗೆ ಅಧಿಕಾರ ಕರುಣಿಸಿರ್ಬೋದು ಬಹುಶಃ. ಆ ವಿಶ್ವೇಶ್ವರಯ್ಯನ ಹೆಸರಿನಲ್ಲಿ ಕಟ್ಟಿದಂಥ ಆ ಒಂದು ಸ್ಟೀಲ್ ಇಂಡಸ್ಟ್ರಿನ ಪ್ಲ್ಯಾಂಟ್ನ ಅವರ ಹೆಸರು ಉಳಿಸಬೇಕು ಅನ್ನೋದು ತೀರ್ಮಾನ ಮಾಡಿ ಹೊರಟಿದ್ದೇನೆ. ಕೋಆಪ್ರೇಷನ್ ಕೊಡಿ ಸರ್ಕಾರ. ಇವತ್ತಿನವರೆಗೆ ಯಾವೊಬ್ಬ ಮಂತ್ರಿ ನಮ್ಮ ಹತ್ರ ಬರಲಿಲ್ಲ, ಯಾವೊಬ್ಬ ಮಂತ್ರಿ ಬರಲಿಲ್ಲ. ಮಾತೆತ್ತಿ ದಿನ ಅಟ್ಯಾಕ್ ಮಾಡ್ತೀರಿ. ರೆಕಾರ್ಡ್ಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. HMTಗೆ ಸಂಬಂಧಪಟ್ಟಿದ್ದೀರಿ. ನನಗೂ ಮೊದಲು ಈಗ ಮಂತ್ರಿ ಆದ ಮೇಲೆ 3-4 ಮೀಟಿಂಗ್ ಮಾಡಿದ ಮೇಲೆ ಗೊತ್ತಾಗಿದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.